ಮಕ್ಕಳೇ, ಹಿಂದಿನ ಅವಧಿಯಲ್ಲಿ ಏನು ಮಾಡಿದ್ವಿ ನಾವು ಪಾಠ ಹಾಗೂ ಆಹಾರ ವೈವಿಧ್ಯ ಪಾಠವನ್ನ ಹಿಂದಿನ ಅವಧಿಯಲ್ಲಿ ಹೇಳಿದ್ವಿ. ಎಂಥ ಆಹಾರಗಳನ್ನ ಸೇವಿಸಬೇಕು, ಯಾವ ಆಹಾರದಿಂದ ನಾವು ಹೆಚ್ಚು ಸೇವಿಸಿದಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿರುತ್ತದೆ ಅನ್ನೋದ ತಿಳ್ಕೊಂಡಿವಿ. ಅದೇ ಪಾಠದಲ್ಲಿ ಬರುವ ಪ್ರಶ್ನೋತ್ತರಗಳನ್ನ ಈ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಈ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ನೋಡ್ರಿ, ನಾನು ಬರ್ಸಾಕಿಲ್ಲ, ಏನ್ ಮಾಡಿದೀನಿ ಬರೆದೇ ಇಟ್ಟಿದ್ದೀನಿ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಒಂದೊಂದು ಸಾಲ್ ಬಿಟ್ಟ ನೀಟಾಗಿ ಅಕ್ಷರಗಳನ್ನ ನಿಮ್ಗೆ ಬರೆಯೋದು ರೂಢಿ ಐತಿ. ಈಗ ಎರಡನೇತೆಗೆ ಬರ್ತೇರಿ. ಈಗ ಮೂರನೇತೆಗೆ ಏನ್ ಮಾಡ್ಬೇಕಂದ್ರ ಒಂದ್ ಸಾಲ್ ಬಿಟ್ಟ ನಂತರ ಒಂದ್ ಪ್ರಶ್ನೆ ಆದ ನಂತರ ಉತ್ತರ ಬರೆದ ನಂತರ ಒಂದೊಂದು ಸಾಲ್ ಬಿಟ್ಟ ಅಕ್ಷರಗಳನ್ನ ಎಡಗೆರೆಯಲ್ಲಿ ಸರಿಯಾಗಿ ಬರಿಬೇಕು. ನೋಡಲಿ, ಅ ಅಂತ ಹಾಕಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಅದರಲ್ಲಿ ಪ್ರಶ್ನೆ ನಂಬರ್ 1 ನೋಡ್ರಿ, ನಿನ್ನ ಊರಿನಲ್ಲಿ ಸಿಗುವ 5 ಆಹಾರ ಪದಾರ್ಥಗಳನ್ನ ಹೆಸರಿಸು. ನೋಡ್ರಿ, ಮೊದಲನೇ ನೋಡ್ರಿ, ನಿನ್ನ ಊರಿನಲ್ಲಿ ಸಿಗುವ 5 ಆಹಾರ ಪದಾರ್ಥಗಳನ್ನ ಹೆಸರಿಸು. ಉತ್ತರ ನೋಡ್ರಿ, ನನ್ನ ಊರಿನಲ್ಲಿ ಸಿಗುವ 5 ಆಹಾರ ಪದಾರ್ಥಗಳು ಅಕ್ಕಿ, ಗೋಧಿ, ಜೋಳ, ರಾಗಿ, ಬೇಳೆಕಾಳುಗಳು. ಉತ್ತರ ನೋಡ್ರಿ, ನನ್ನ ಊರಿನಲ್ಲಿ ಸಿಗುವ 5 ಆಹಾರ ಪದಾರ್ಥಗಳು ಯಾವ್ಯಾವ ನೋಡ್ರಿ, ಅಕ್ಕಿ, ಗೋಧಿ, ಜೋಳ, ರಾಗಿ, ಬೇಳೆಕಾಳುಗಳು. ಒಂದೇ ಪ್ರಶ್ನೆ ಬರೀತೀರಲ್ಲ ನೀವು. ಆ ನಂತರ ಉತ್ತರ ಬರೆದ ನಂತರ ಒಂದು ಸಾಲ್ ಬಿಡ್ರಿ. ಸಾಲ್ ಬಿಟ್ಟ ನಂತರ ಯಾವ ಆಹಾರ ಪದಾರ್ಥಗಳು ನಮಗೆ ಶಕ್ತಿಯನ್ನು ಕೊಡುತ್ತದೆ. ನೋಡಲಿ, ಉತ್ತರ ನಮಗೆ ಶಕ್ತಿಯನ್ನು ಕೊಡುವ ಆಹಾರ ಪದಾರ್ಥಗಳು ಯಾವ್ಯಾವ ನೋಡ್ರಿ, ಅಕ್ಕಿ, ನವಣೆ, ಜೋಳ, ಗೋಧಿ, ತುಪ್ಪ, ಬೆಲ್ಲ ಮತ್ತು ಮಾಂಸ. ನೋಡ್ರಿ, ಮತ್ತೊಂದು ಹೇಳ್ತೀನಿ ನೋಡ್ರಿ, ಯಾವ ಆಹಾರ ಪದಾರ್ಥಗಳು ನಮಗೆ ಶಕ್ತಿಯನ್ನ ಕೊಡುತ್ತದೆ. ಉತ್ತರ ನೋಡ್ರಿ, ನಮಗೆ ಶಕ್ತಿಯನ್ನು ಕೊಡುವ ಆಹಾರ ಪದಾರ್ಥಗಳು ಯಾವ್ಯಾವ ನೋಡ್ರಿ, ಅಕ್ಕಿ, ನವಣೆ, ಜೋಳ, ಗೋಧಿ, ತುಪ್ಪ, ಬೆಲ್ಲ ಮತ್ತು ಮಾಂಸ. ಪ್ರಶ್ನೆ ನಂಬರ್ 3 ನೋಡ್ರಿ, ನಾವು ಆರೋಗ್ಯವಾಗಿರಲು ಯಾವ ಆಹಾರ ಪದಾರ್ಥಗಳನ್ನ ಸೇವಿಸಬೇಕು. ನಾವು ಆರೋಗ್ಯವಾಗಿರಲು ತರಕಾರಿ ಮತ್ತು ಹಣ್ಣುಗಳನ್ನ ಸೇವಿಸಬೇಕು. ಗೊತ್ತಾಯ್ತಲ್ಲ? ಮತ್ತೆ ಹೇಳ್ತೀನಿ ನೋಡ್ರಿ, ನಾವು ಆರೋಗ್ಯವಾಗಿರಲು ಯಾವ ಆಹಾರ ಪದಾರ್ಥಗಳನ್ನ ಸೇವಿಸಬೇಕು. ನಾವು ಆರೋಗ್ಯವಾಗಿರಲು ತರಕಾರಿ ಮತ್ತು ಹಣ್ಣುಗಳನ್ನ ಸೇವಿಸಬೇಕು. ಪ್ರಶ್ನೆ ನಂಬರ್ 4 ನೋಡ್ರಿ, ನಮ್ಮ ಬೆಳವಣಿಗೆಗೆ ಸಹಕರಿಸುವ ಆಹಾರ ಪದಾರ್ಥಗಳು ಯಾವುವು. ನೋಡಲಿ, ನಮ್ಮ ಬೆಳವಣಿಗೆಗೆ ಸಹಕರಿಸುವ ಆಹಾರ ಪದಾರ್ಥಗಳು ಯಾವ್ಯಾವ ನೋಡ್ರಿ, ತೊಗರಿ, ಅವರೆ, ಬೇಳೆಕಾಳುಗಳು, ಹಾಲು ಮತ್ತು ಮೊಟ್ಟೆ. ಗೊತ್ತಾಯ್ತಲ್ಲ? ಮತ್ತೆ ಓದಿದಕ್ಕೆ ನೋಡ್ರಿ, ಪ್ರಶ್ನೆ ನಂಬರ್ 4 ನಮ್ಮ ಬೆಳವಣಿಗೆಗೆ ಸಹಕರಿಸುವ ಆಹಾರ ಪದಾರ್ಥಗಳು ಯಾವುವು. ನಮ್ಮ ಬೆಳವಣಿಗೆಗೆ ಸಹಕರಿಸುವ ಆಹಾರ ಪದಾರ್ಥಗಳು ಯಾವ್ಯಾವ ನೋಡ್ರಿ, ತೊಗರಿ, ಅವರೆ, ಬೇಳೆಕಾಳುಗಳು, ಹಾಲು ಮತ್ತು ಮೊಟ್ಟೆ. ಬರೀತೀರಲ್ಲ ಮಕ್ಕಳೇ? ಮತ್ತಿನ್ನ 5ನೇ ಪ್ರಶ್ನೆ ಒಂದು ಬರುತ್ತೇನೆ ನೋಡ್ರಿ. ಈಗ ಹಾಕ್ರಿ, ಪ್ರಶ್ನೆ ನಂಬರ್ 1 ಬರೀರಿ. ಉತ್ತರ ಆದ ನಂತರ ಒಂದು ಸಾಲು ಬಿಟ್ಟ ನೀಟಾಗಿ ಅಕ್ಷರಗಳನ್ನ ಸರಿಯಾಗಿ ಬರೀಬೇಕು. ಇನ್ನು ನೋಡ್ರಿ, ಇವು 4 ಬರ್ಸೀನಿ, ಇನ್ನ 5ನೇದೊಂದು ಬರ್ಸ್ತೇನೆ ನೋಡ್ರಿ. ಐದನೇ ಪ್ರಶ್ನೆ ಒಂದು ನೋಡ್ರಿ, ಬರೆಸಿ. ಪ್ರಶ್ನೆ ನಂಬರ್ 5, ಪ್ರಾಣಿಗಳಿಂದ ಸಿಗುವ ಆಹಾರ ಪದಾರ್ಥಗಳು ಯಾವುವು. ಪ್ರಾಣಿಗಳಿಂದ ಸಿಗುವ ಆಹಾರ ಪದಾರ್ಥಗಳು
ಮೊಟ್ಟೆ ಮೊಟ್ಟೆ ಮತ್ತು ಮಾಂಸ. ಮಾಂಸ ಈಗ ನೋಡ್ರಿ, ಪ್ರಾಣಿಗಳಿಂದ ಸಿಗುವ ಆಹಾರ ಪದಾರ್ಥಗಳು ಯಾವ? ಪ್ರಾಣಿಗಳಿಂದ ಸಿಗುವ ಆಹಾರ ಪದಾರ್ಥಗಳು ಹಾಲು, ಮೊಟ್ಟೆ ಮತ್ತು ಮಾಂಸ, ಮೀನು ಇವ ಪ್ರಾಣಿಗಳಿಂದ ಸಿಗುವ ಆಹಾರ ಪದಾರ್ಥಗಳು. ಈಗ ನೋಡ್ರಿ, ಈಗ ಪೀಠಸ್ಥಳವನ್ನು 4ದಾಗ ಬರ್ಸ್ತೇನೆ ನೋಡ್ರಿ. ಅಂತ ಹಾಕಿದೀವಿ ಇಲ್ಲಿ. ಹಾಕ್ರಿ ಬಿಟ್ಟ ಸ್ಥಳ ತುಂಬು. ಬಿಟ್ಟ ಸ್ಥಳ ತುಂಬು. ನೋಡ್ರಿ, ಪೌಷ್ಟಿಕಾಂಶ ಇರುವ ಆಹಾರ. ಒಂದೇದು ನೋಡ್ರಿ, ಪೌಷ್ಟಿಕಾಂಶವಿರುವ ಆಹಾರ ಕ್ಯಾರೆಟ್. ಪೌಷ್ಟಿಕಾಂಶವಿರುವ ಆಹಾರ ಕ್ಯಾರೆಟ್. ಹಣ್ಣುಗಳು ನಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ಹಣ್ಣುಗಳು ನಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ಮೂರನೇದು ನೋಡ್ರಿ, ಶಕ್ತಿ ಪ್ರಧಾನವಾದ ಆಹಾರ ಜೋಳ. ಶಕ್ತಿ ಪ್ರಧಾನವಾದ ಆಹಾರ ಜೋಳ. 4ನೇದು ನೋಡ್ರಿ, ಹಾಲು ಮತ್ತು ಮೊಟ್ಟೆ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. 4ನೇದು ನೋಡ್ರಿ, ಹಾಲು ಮತ್ತು ಮೊಟ್ಟೆ ಏನು ಮಾಡ್ತೈತಿ? ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ನೋಡ್ರಿ, ಓದಲತ್ತಿ ನೋಡ್ರಿ, ಬಿಟ್ಟ ಸ್ಥಳ ಪೌಷ್ಟಿಕಾಂಶವಿರುವ ಆಹಾರ ಕ್ಯಾರೆಟ್. ಹಣ್ಣುಗಳು ನಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. 3ನೇದ ಶಕ್ತಿ ಪ್ರಧಾನವಾದ ಆಹಾರ ಜೋಳ. 4ನೇದ ಹಾಲು ಮತ್ತು ಮೊಟ್ಟೆ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಅದೇ ರೀತಿ ಹೊಂದಿಸಿ ಬರೆದು ನೋಡ್ರಿ. ಅಂತ ಹಾಕ್ರಿ, ಹೊಂದಿಸಿ ಬರೆಯಿರಿ. ಒಂದೇದು ನೋಡ್ರಿ, ಹೊಂದಿಸಿ ಬರೆಯಿರಿ. ನೋಡ್ರಿ ಯಾವ್ದೈತಿ? ನಾಯಿ, ರೊಟ್ಟಿ. ಒಂದೊಂದು ಸಾಲು ಬಿಟ್ಟು ಬರೀರಿ. ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯೋದು ಏನು ಮಾಡ್ರಿ? ಒಂದೊಂದು ಸಾಲು ಬಿಟ್ಟು ಬರೀರಿ. ಹಸು, ಮೇವು. ಮೇವು ಇಲ್ಲಾಂದ್ರೆ ಹುಲ್ಲು ಅಂತಂದ್ರೆ ನಡೀತದೆ. ಮೇವು.
ಕಾಳುಗಳು ಕೋಳಿ ಕಾಳುಗಳು ಕೋಳಿ ಕಾಳುಗಳು ಹುಲಿ ಮಾಂಸ ಹುಲಿ ಮಾಂಸ ಕೋತಿ ಹಣ್ಣುಗಳು ಕೋತಿ ಹಣ್ಣುಗಳು ಹಣ್ಣುಗಳು ಮಕ್ಕಳೇ ನೋಡ್ರಿ ಪ್ರಶ್ನೋತ್ತರಗಳು ಒಂದೊಂದು ಸಾಲು ಬಿಟ್ಟ ನೀಟಾಗಿ ಬರೀರಿ ಅಕ್ಷರಗಳನ್ನ ಅದೇ ರೀತಿ ಬಿಟ್ಟ ಸ್ಥಳಗಳು ಒಂದೊಂದು ಸಾಲು ಬಿಟ್ಟು ಬರೀರಿ ಹೊಂದಿಸಿ ಬರೆಯೋದು ಏನು ಮಾಡಬೇಡಿ ಒಂದೊಂದು ಸಾಲು ಬಿಟ್ಟ ಬರೆಯೋದ ರೂಢಿ ಮಾಡ್ಕೊಳ್ರಿ ಮೂರನೇದ ಹೊಂದಿಸಿ ಬರೆಯಿರಿ ಮೊದಲನೇದು ನಾಯಿ ರೊಟ್ಟಿ ಎರಡನೇದು ಹಸು ಮೇವು ಮೂರನೇದು ಕೋಳಿ ಕಾಳುಗಳು ನಾಲ್ಕನೇದು ಹುಲಿ ಮಾಂಸ ಐದನೇದು ಕೋತಿ ಹಣ್ಣುಗಳು ಈ ಆಹಾರ ವೈವಿಧ್ಯ ಪಾಠದ ಪ್ರಶ್ನೋತ್ತರಗಳನ್ನು ಈ ಅವಧಿಯಲ್ಲಿ ಪ್ರಶ್ನೋತ್ತರಗಳನ್ನು ಬರೆಸಿದ್ದೀನಿ ಈ ಅವಧಿಯನ್ನು ಮುಗಿಸುತ್ತೇನೆ ಧನ್ಯವಾದಗಳು